ನಟೇಶಣ್ಣ ನಮಸ್ಕಾರ. ನನಗೆ ಕಣ್ಣು ಉಬ್ಬಿನ ಮೇಲಿಂದ ತಲೆ ಹಿಂಭಾಗ ಪೂರ್ತಿ ತಲೆನೋವು, ವಿಪರೀತ ತಲೆನೋವು ಬರುತ್ತೆ. ತಟ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ತುಂಬ ತಲೆನೋವು. ಇದಕ್ಕೆ ಏನಾದರೂ ಒಂದು ಮೆಡಿಸಿನ್ ಯಾವುದಾದ್ರೂ ಹೇಳಿದ್ರೆ ನೀವು ವ್ಯಾಟ್ಸಪ್ಪಲ್ಲಿ ಕಳಿಸಿದ್ರು ನಾನು ತಗೋತೀನಿ. ದಯವಿಟ್ಟು ಸಹಕಾರ ಕೊಡಿ. ನೀವು ಫೋನ್ ಎತ್ತಾ ಇಲ್ಲ, ದಯವಿಟ್ಟು ಫೋನ್ ಎತ್ತಿದ್ರೆ ನಿಮ್ಮ ಹತ್ರ ನೇರವಾಗಿ ಮಾತಾಡ್ಬೋದು. ತುಂಬ ತುಂಬ ತಲೆನೋವು. ಕಣ್ಣಿನ ಉಬ್ಬಿನ ಮೇಲ್ಭಾಗದಿಂದ ಹಣೆಯಿಂದ ಹಿಡಿದು ನೆತ್ತಿಯಿಂದ ಹಿಂಭಾಗದವರೆಗೂ ಕುತ್ತಿಗೆವರೆಗೂ ತಟ್ಟುಕೊಳ್ಳಾರದೇ ಇರುವಂಥ ನೋವು. ಕಿವಿಯಲ್ಲಿ ಗುಯ್ ಅಂತ ಇರುತ್ತೆ, ಅದು ಏನು ಅಂತ ಅರ್ಥ ಆಗ್ತಾಯಿಲ್ಲ. ಕಿವಿಯಲ್ಲಿ ಏನೋ ಒಂದು ಬೈಕ್ ಸೌಂಡ್, ಗುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ. ದಯವಿಟ್ಟು ನನಗೆ ಇದಕ್ಕೊಂದು ಮೆಡಿಸಿನ್ನು ದಯವಿಟ್ಟು ತಿಳಿಸ್ತೀರಾ ಅಂತ ನಿಮಗೆ ನಾನು ನಮಸ್ಕಾರ ಹಾಕ್ತಾಯಿದ್ದೀನಿ. ದಯವಿಟ್ಟು ಇಮಿಡಿಯೇಟ್ಲಿ ಹೋಗ್ಬೇಕು ಅಂದರೆ ಅಲೋಪತಿ ತಗೋ. ಆದರೆ ಪರ್ಮನೆಂಟ್ ರಿಲೀಫ್ ಆಗಬೇಕು ಅಂದರೆ 1 ವರ್ಷ ನೀನು BC12 ಅಂತ ಬರುತ್ತೆ, ಅದು ತಗೋ. BC12. ನಟೇಶಣ್ಣ ಧನ್ಯವಾದ. ಆನಂದ ಮಾಯನೇ ಪರಮಾನಂದ ಮಾಯನೇ ಅನ್ನಂಗೆ ಅಟ್ಲೀಸ್ಟ್ ನೀವು ಫೋನ್ ಎತ್ತಲಿಲ್ಲ ಅಂದರೂ ರೆಸ್ಪಾನ್ಸ್ ಮಾಡಿದ್ರಲ್ಲ, ನಿಜವಾಗಲೂ ನಿಮ್ಮ ಭಾಳ ಸಂತೋಷ ಆಗುತ್ತೆ. ಫೋನ್ ಎತ್ಬಿಟ್ರೆ ನಾನು ತಲೆ ತಿರುಗಿ ಬಿದ್ದೋಗ್ಬಿಡ್ತೀನ ಏನೋ, ಹೇಗೆ ಗೊತ್ತಿಲ್ಲ. ಒಂದು ಸಲ ಫೋನ್ ಎತ್ತಿ ಗುರುಗಳೇ, ಒಂದೇ ಒಂದು ಸಲ ಫೋನ್ ಎತ್ತಿದ್ರೆ ಏನೋ ಖುಷಿ ಆಗುತ್ತೆ ನಮಗೆ. ನಟೇಶನ್ನ ನೀವು ಮತ್ತೆ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ. BC12 ಅನ್ನೋದು ಅಲೋಪತಿನ ಆಯುರ್ವೇದಿಕ. ನಾನಿರೋದು ಹಳ್ಳಿಯಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಿ ಸಿಗ್ಬೋದು ಅಂತ ಸ್ವಲ್ಪ ಹೇಳಿದ್ರೆ ನನ್ನ ರಿಲೇಟಿವ್ಸ್ ಹತ್ರ ತರಿಸ್ಕೋತೀನಿ ಪ್ಲೀಸ್, ದಯವಿಟ್ಟು ಗುರುಗಳೇ. BC12 ಅನ್ನುವುದು ಬಯೋಕೆಮಿಕ್ ಸಾಲ್ಟ್. ಅದು ಹೋಮಿಯೋಪತಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದು ನೀ ಹಳ್ಳಿಲಿರೋದಾದರೆ ಆನ್ಲೈನಲ್ಲಿ BC12 SBL ಅಂತ ಹೊತ್ತು ಒಂದು ದೊಡ್ಡ ಬಾಟ್ಲ್ ಇರುತ್ತೆ, ಅದನ್ನು ತರಿಸ್ಕೊ. ಇನ್ನು ವಿದೇಶದ್ದು ಸಿಗುತ್ತೆ, ಅದರ ಹೆಸರು ಡಾಕ್ಟರ್ ರೆಕ್ವೆಗ್ ಅಂತ ಹೊತ್ತು, ಅಲ್ಲೂ ಸಿಗುತ್ತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಇಂಥ ವಿಚಾರಗಳಿಗೆ ಅಹೋರಾತ್ರನಿಗೆ ಮೆಸೇಜ್ ಮಾಡಬೇಕು ಅಂತ ಅನ್ಕೋಬೇಡೋದು. SBL ಸೈಟಲ್ಲಿ ಅಥವಾ ಡಾಕ್ಟರ್ ರೆಕ್ವೆಗ್ ಅಂದರೆ RECK WEG ಡಾಕ್ಟರ್ ರೆಕ್ವೆಗ್ಗೆ ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಪ್ರಾಬ್ಲಮ್ನ ಟೈಪ್ ಮಾಡಿದ್ರೆ ನಿಮಗೆ ಏನು ಕೊಡಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ. ನೋ ಸೈಡ್ ಎಫೆಕ್ಟ್ಸ್, ಆರಾಮಾಗಿ ತಗೋಬೋದು, ಒಳ್ಳೆಯದಾಗತ್ತೆ. ಧನ್ಯವಾದ. ಅಹೋರಾತ್ರ. ಖಂಡಿತವಾಗೂ ತರಿಸ್ಕೋತೀನಿ ಗುರುಗಳೇ. ನೀವು ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಹಾಗೆ ನೀವು ಮತ್ತೆ ವ್ಯಾಟ್ಸಪ್ ಮಾಡಬೇಡ ಅಂತ ಹೇಳಬಾರ್ದು. ನಿಮ್ಮ ಫೋನಲ್ಲೂ ಸಿಗಲ್ಲ, ಹಂಗೆ ಅಂದ್ಬಿಟ್ರೆ ತುಂಬ ನನಗೀಗ ನಿಮ್ಮ ಒಂದು ವ್ಯಾಟ್ಸಪ್ ನಿಮ್ಮ ವಾಯ್ಸ್ಗೆ ನನಗೆ ಪರಮಾನಂದ ಆಗಿತ್ತು. ನೀವು ಮತ್ತೆ ಅಂದರೆ ಹಂಗೆ ಅನ್ಬಾರ್ದು. ನಾವು ಯಾವುದೋ ಚೀಫ್ ಮಿನಿಸ್ಟ್ರು ಇಲ್ಲ ಅಂದರೆ ಯಾವುದೋ MP ನಮ್ಮ ತಾಲೂಕಿನ MLAಗೆ ನಾವು ಫೋನ್ ಮಾಡೋದು ನಮಗೆ ಖುಷಿ ಸಿಗಲ್ಲ. ಏನೋ ನಿಮ್ಮಲ್ಲಿ ಏನೋ ಅಡಗಿದೆ, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಪವರ್, ಯಾವುದೋ ಒಂದು ದಿವ್ಯ ಶಕ್ತಿ ನಿಮ್ಮ ಬಾಯಲ್ಲಿ ಆಡಿಸೋವಾಗ ಆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಗಳು, ಅಬ್ಬಬ್ಬಬ್ಬ, ಆ ಮಹಾತಾಯಿ ಯಾರು? ಪಾರ್ವತಿ ದೇವಿನೇ ಆಕೆ. ಹಂಗೆ ಅನ್ಬೇಡಿ ಗುರುಗಳೇ. ನಾವು ಮತ್ತೆ ನಿಮ್ಮನ್ನು ಫೋನ್ ಮಾಡ್ತಾ ಇರ್ತೀವಿ, ಮತ್ತೆ ನಿಮ್ಮನ್ನು ಮಾತಾಡಿಸ್ತಾ ಇರ್ತೀವಿ. ನಿರಂತರ ಸಂಪರ್ಕದಲ್ಲಿರ್ಬೇಕು ನಮ್ಮಂಥವ್ರು. ನಾನು ನಮ್ಮ MLAಗೆ ಫೋನ್ ಮಾಡಿ ಕೇಳಕ್ಕೆ ಹೋಗಲ್ಲ, ಇಲ್ಲ ಯಾರೋ ನಾನು ಊರಿನ ಚೇರ್ಮನ್ಗಲ್ಲ ನನಗೆ ಬೇಕಾಗಿರೋದು. ಏನೋ ಒಂದಿದೆ, ಬೆಲ್ಲ ಇರೋ ಕಡೆ ಇರುವೆ ಇರುತ್ತೆ ಅಲ್ವಾ? ಬೆಲ್ಲ ಅಂದರೆ ನಾನು ದುಡ್ಡು ಅಂತ ಹೇಳ್ತಾ ಇಲ್ಲ. ಯಾವುದೋ ಒಂದು ದಿವ್ಯ ಶಕ್ತಿ, ಜನ್ಮ ಕೊಟ್ಟ ತಾಯಿ ನಿಮಗೊಂದು ಯಾವುದೋ ಶಕ್ತಿ ಕೊಟ್ಟಿದ್ದಾಳಲ್ಲ, ಆ ಶಕ್ತಿ ನಾವು ಒಂದು ಸಲ ಸ್ಪರ್ಶ ಮಾಡಿದ್ರೆ ನಮಗೇನೋ ಒಂದು ಸಂತೋಷ. ದಯವಿಟ್ಟು ತಪ್ಪಿಳಿಬೇಡಿ. ನಮಸ್ಕಾರ.